ನೀವೇನು ಬೀಳ್ಲಿಲ್ಲ, ನಿಮಗೆ ಏಟ್ ಬಿದ್ದಿಲ್ಲ, ಬಗ್ಗಿ ಭಾರ ಎತ್ತಲಿಲ್ಲ, ಆದ್ರೂ ಕೂಡ ನಿಮ್ಮ ಕುತ್ತಿಗೆ, ಭುಜ, ಮಂಡಿ, ಸೊಂಟ ಎಲ್ಲದರಲ್ಲೂ ಕಂಟಿನ್ಯೂಸ್ ಆಗಿ ನೋವು ಬರ್ತಾ ಇದೆ. ಯಾಕೆ? ಹೆಚ್ಚಿನ ಜನರು ಈ ತರ ತೊಂದರೆ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪೇನ್ ಕಿಲ್ಲರ್ ಮಾತ್ರೆ, ಕ್ಯಾಲ್ಸಿಯಂ ಮಾತ್ರೆ, ಫಿಸಿಯೋಥೆರಪಿ ಎಲ್ಲ ತಗೋತಾ ಇರ್ತಾರೆ. ಆದ್ರೆ ಸೈಲೆಂಟ್ ಆಗಿ ನಮಗೆ ತೊಂದರೆ ಕೊಡ್ತಾ ಇರುವಂತಹ ಮಾನಸಿಕ ಒತ್ತಡ, ಸ್ಟ್ರೆಸ್ ಅನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಈ ಸ್ಟ್ರೆಸ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಪ್ರತಿದಿನ ಮನೆಯಲ್ಲಿ ಟೆನ್ಷನ್ ಇರುತ್ತೆ, ಆಫೀಸಲ್ಲಿ ಟೆನ್ಷನ್ ಇರುತ್ತೆ, EMI ಕಟ್ಟಬೇಕು, ಮಕ್ಕಳ ಎಜುಕೇಶನ್ ನೋಡ್ಕೋಬೇಕು, ಮನೇಲಿರುವಂತಹ ಹಿರಿಯರನ್ನ ನೋಡ್ಕೋಬೇಕು, ನಿದ್ದೆ ಬರ್ತಿರಲ್ಲ. ಆದ್ರೆ ಇದೆಲ್ಲದ್ರಿಂದ ನಮ್ಮ ಕಾರ್ಟಿಸಾಲ್ ಅನ್ನುವಂತ ಹಾರ್ಮೋನ್ ಜಾಸ್ತಿಯಾಗಿ ಮೈಕೈ ನೋವು ಬರಕ್ಕೆ ಹೇಗೆ ಸಾಧ್ಯ? ಮೂಳೆ, ಮಾಂಸಖಂಡ, ನರಗಳನ್ನ ಈ ಒತ್ತಡ ಅನ್ನುವಂಥದ್ದು ಹೇಗೆ ತೊಂದರೆ ಕೊಡುತ್ತೆ? ಇದನ್ನ ಸರಿಪಡಿಸ್ಕೋಬೇಕು ಅಂತಂದ್ರೆ ಸುಲಭವಾಗಿ ಡೈಲಿ ಹ್ಯಾಬಿಟ್ಸ್ ಇಂದ, ದಿನನಿತ್ಯ ನಮ್ಮ ಮಾಡುವಂತಹ ಕೆಲವೊಂದು ಅಭ್ಯಾಸಗಳಿಂದ ಸುಲಭವಾಗಿ ಇದನ್ನ ಹೇಗೆ ಸರಿಪಡಿಸ್ಕೋಬೇಕು ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ತರ ಮಾನಸಿಕ ಒತ್ತಡ ಇದ್ದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದು ನಮ್ಮ ದೇಹದಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಅಂತ, ಕಿಡ್ನಿ ಮೇಲ್ಗಡೆ ಇರುವಂತಹ ಅಡ್ರಿನಲ್ ಗ್ಲ್ಯಾಂಡ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಇದೊಂದು ಎಮರ್ಜೆನ್ಸಿ ಹಾರ್ಮೋನ್ ಅಥವಾ ಡೇಂಜರ್ ಹಾರ್ಮೋನ್ ಅಂತ ಹೇಳ್ತೀವಿ. ಅಂದ್ರೆ ಇದರಿಂದ ಡೇಂಜರ್ ಅಂತಲ್ಲ, ಡೇಂಜರ್ ಇದ್ದಾಗ ನಮ್ಮ ದೇಹಕ್ಕೆ ಏನಾದರೂ ಡೇಂಜರ್ ಬಂತು ಅಂದ್ರೆ ಸಿಗ್ನಲ್ ಕೊಡುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಎಮರ್ಜೆನ್ಸಿ ಸೈರನ್ ಹಾಕೊಂಡಿದೀವಿ, ಎಲ್ಲೋ ಬೆಂಕಿ ಹತ್ತಿತು ಅಂದ್ರೆ ಸೈರನ್ ಹತ್ತು ಹೊರದ್ಬಿಡುತ್ತೆ, ನಮ್ಗೆ ಗೊತ್ತಾಗುತ್ತೆ, ನಮ್ಮನ್ನ ಅದು ರಕ್ಷಿಸುತ್ತೆ. ಆದ್ರೆ ಆ ಎಮರ್ಜೆನ್ಸಿ ಸೈರನ್ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಆನ್ ಇತ್ತು ಅಂದ್ರೆ, ಯಾವಾಗ್ಲೂ ಇಲ್ಲಿ ಎಮರ್ಜೆನ್ಸಿ ಸೈರನ್ ಹೊಡಿತಾನೆ ಇತ್ತು ಅಂದ್ರೆ ಆ ಮನೆಯಲ್ಲಿ ನಿಮ್ಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಈಗಿನ ಜೀವನ ಶೈಲಿಯಲ್ಲಿ ಯಾವಾಗ್ಲೂ ಮಾನಸಿಕ ಒತ್ತಡ ಇದ್ದಾಗ ಈ ಕಾರ್ಟಿಸಾಲ್ ಅನ್ನೋಂಥದ್ದು ಕ್ರಾನಿಕ್ ಆಗಿ ತುಂಬಾ ದಿನದಿಂದ ಅದು ಆ ಲೆವೆಲ್ ಹೈ ಇರುತ್ತೆ. ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅವಾಗ ನಮ್ಮ ದೇಹದಲ್ಲಿ ಹಲವಾರು ತೊಂದರೆಗಳಾಗ್ತಾ ಹೋಗುತ್ತೆ. ಅದು ಹೇಗೆ ಕಂಟಿನ್ಯೂಸ್ ಆಗಿ ಹೇಗೆ ಈ ಹಾರ್ಮೋನ್ ಜಾಸ್ತಿ ಇರುತ್ತೆ? ಯಾಕೆ ಒತ್ತಡ ಆಗ್ತಾ ಇದೆ? ನಮ್ಮ ಬದಲಾಗಿರುವಂತಹ ಜೀವನ ಶೈಲಿ. ಬೆಳಿಗ್ಗೆ ಎದ್ದ ತಕ್ಷಣ ಟೆನ್ಷನ್ 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 ಅಂತ ಹೇಳ್ತಾ ಇರ್ತೀವಿ. ನಾವು ಫೋನ್ ಬಂದ್ರೆ ಫೋನ್ ರಿಸೀವ್ ಮಾಡಬೇಕು, ಮೆಸೇಜ್ ಬಂದ್ರೆ ಮೆಸೇಜಿಗೆ ಯಾಕೆ ರಿಪ್ಲೈ ಮಾಡಲಿಲ್ಲ ಅಂತ ಕೇಳೋರು ಇರ್ತಾರೆ. ಡೆಡ್ ಲೈನ್ಗಳಿರುತ್ತೆ, ಮನೆಯಲ್ಲಿ ಇಷ್ಟು ಗಂಟೆ ಒಳಗಡೆ ಈ ಕೆಲಸ ಆಗಬೇಕು, ಪ್ರತಿದಿನ ಈ ಕೆಲಸಗಳು ಮಾಡಬೇಕು, ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಲವಾರು ಜನರ ಜೀವನದಲ್ಲಿ ಈ ತರ ತೊಂದರೆಗಳು ಬಂದು ನಿದ್ದೆ ಬರ್ತಾ ಇರಲ್ಲ, ಆ ಕೆಲಸ ಈ ಕೆಲಸ ಎಲ್ಲದನ್ನು ಒಟ್ಟಿಗೆ ಮಾಡಕ್ ಹೋಗಿ ಏನೂ ಮಾಡಕ್ಕಾಗದೆ ಮನೇಲಿ ಅಯ್ಯೋ ನನಗೆ ತಲೆನೋವು, ತಲೆ ಚಿಟ್ಟು ಹಿಡಿತು ಅಂತ ಕೂತ್ಕೊಂಡಿರ್ತಾರೆ. ಇದರಿಂದ ನಮ್ಗೆ ಕೀಲ್ ನೋವು, ಮಾಂಸಖಂಡದಲ್ಲಿ, ನರದಲ್ಲಿ ಏನೇನ್ ತೊಂದರೆ ಆಗುತ್ತೆ, ಹೇಗಾಗುತ್ತೆ ಅರ್ಥ ಮಾಡ್ಕೊಳ್ಳೋಣ. ಈ ಮಾನಸಿಕ ಒತ್ತಡ ಹೇಗೆ ನಮ್ಮ ಕೀಲ್ಗಳಿಗೆ, ಮಾಂಸಖಂಡಗಳಿಗೆ, ನರಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಕೀಲ್ಗಳಲ್ಲಿ ಏನಾಗುತ್ತೆ? ಕೀಲು ಅನ್ನುವಂಥದ್ದು ಎರಡು ಮೂಳೆಗಳಿಂದ ಸೇರಿರುವಂತಹ ಒಂದು ಸಂಧಿ. ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಆ ಕಡೆ ಈ ಕಡೆ ತುದಿಯಲ್ಲಿ ಕಾರ್ಟಿಲೇಜ್ ಅಥವಾ ಮೃದು ಎಲುಬು ಅಂತ ಇರುತ್ತೆ. ಅದು ಸ್ಮೂತ್ ಆಗಿರುತ್ತೆ, ಕುಶನ್ ತರ ಇರುತ್ತೆ, ಶಾಕ್ ಅಬ್ಸರ್ವರ್ ತರ ಇರುತ್ತೆ. ಅದು ಸ್ಮೂತ್ ಆಗಿ ಮೂವ್ಮೆಂಟ್ ಆದಾಗ ಕೀಲಲ್ಲಿ ಯಾವುದೇ ರೀತಿ ತೊಂದರೆ ಇರಲ್ಲ. ಆದ್ರೆ ಹೆಚ್ಚಿನ ಸಲ ಕೀಲಲ್ಲಿ ತೊಂದರೆ ಬಂತು, ನೋವು ಬಂತು ಅಂದ್ರೆ ಆರ್ಥರೈಟಿಸ್, ಸವಕಳಿ ಬಂತು ಅಂತ ಅನ್ಕೋತಿರ್ತಾರೆ. ಆದ್ರೆ ಈ ಮಾನಸಿಕ ಒತ್ತಡ ಹೆಚ್ಚಾದಾಗ ಅದರಲ್ಲಿ ಈ ಕಾರ್ಟಿಸಾಲ್ ಅನ್ನೋಂಥದ್ದು ತುಂಬಾ ಕಂಟಿನ್ಯೂಸ್ ಆಗಿ ಹೈ ಇದ್ದಾಗ ಇನ್ಫ್ಲಮೇಷನ್, ಉರಿಯೂತ ಹೆಚ್ಚಾಗುತ್ತೆ. ಅದರಿಂದ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅನ್ನುವಂತಹ ಕೆಮಿಕಲ್ಸ್ಗಳು ಉತ್ಪತ್ತಿ ಆಗುತ್ತೆ. ಅದು ನಮ್ಮ ಕೀಲುಗಳಲ್ಲಿ ಕಾರ್ಟಿಲೇಜ್ ಅನ್ನ ಡ್ಯಾಮೇಜ್ ಮಾಡ್ತಾ ಬಂದ್ಬಿಡುತ್ತೆ. ಸೊ ಅಲ್ಲಿರುವಂತಹ ಮೃದು ಎಲುಬು ಏನು ಸ್ಮೂತ್ ಆಗಿ ಕೆಲಸ ಮಾಡಬೇಕಿತ್ತೋ ಅದು ರಫ್ ಆಗ್ತಾ ಬರುತ್ತೆ. ಅದರ ಜೊತೆಗೆ ನಮ್ಮ ಕೀಲುಗಳಿಗೆ ಹೋಗ್ತಾ ಇರುವಂತಹ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಅಂದ್ರೆ ಈ ಕಾರ್ಟಿಸಾಲ್ ಅನ್ನುವಂತಹದ್ದು ಸ್ಟ್ರೆಸ್ ಹಾರ್ಮೋನ್. ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಹೋಗುವಂತಹದ್ದು ಹೃದಯಕ್ಕೆ ಮತ್ತು ಮೆದುಳಿಗೆ ಮಾತ್ರ ರಕ್ತ ಹೆಚ್ಚು ಹೋಗೋಗಿ ಮಾಡಿ ಬೇರೆ ಎಲ್ಲ ಅಂಗಾಂಗಗಳಿಗೆ ರಕ್ತ ಸಂಚಾರವನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ರಕ್ತನಾಳವನ್ನ ವಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ, ಸಣ್ಣ ಮಾಡುತ್ತೆ. ಆವಾಗ ಕೀಲ್ಗಳಿಗೆ ಹೋಗುವಂತಹ ರಕ್ತ ಸಂಚಾರ ಕಡಿಮೆ ಆಗಿ ಆ ಒಳಗಡೆ ಕೀಲಲ್ಲಿರುವಂತಹ ಆಯಿಲ್ ಅಂಶ, ಯಾವುದು ಈ ಲೂಬ್ರಿಕೇಶನ್ ಜೆಲ್ಲಿ ಇರುತ್ತೋ ಆ ಆಯಿಲ್ ಅಂಶ ಅಥವಾ ಗ್ರೀಸಿನ ಅಂಶ ಅದು ಕಡಿಮೆ ಆಗ್ತಾ ಬರುತ್ತೆ. ಜಾಯಿಂಟ್ ಡ್ರೈ ಆಗುತ್ತೆ, ಅವಾಗ ಒಂದಕ್ಕೊಂದು ತಿಕ್ಕುತ್ತೆ, ನೋವು ಬರುತ್ತೆ. ಎಕ್ಸ್ರೇ ಅಲ್ಲಿ ನೋಡಕ್ಕೆ ಒಂದೇ ತರ, ಅಂದ್ರೆ ನಾರ್ಮಲ್ ಎಕ್ಸ್ರೇ ನಾರ್ಮಲ್ ಇದ್ರೂ ಕೂಡ ಕೀಲಲ್ಲಿ ನನಗೆ ಕಂಟಿನ್ಯೂಸ್ ನೋವಿದೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಇಂದ ಈ ಕಾರ್ಟಿಲೇಜ್ ಅನ್ನುವಂಥದ್ದು ಸವಕಳಿ ಬರಬಹುದು, ರಕ್ತ ಸಂಚಾರ ಕಡಿಮೆ ಆಗಿ ಕೀಲಲ್ಲಿರುವಂತಹ ಗ್ರೀಸ್ ಕಡಿಮೆ ಆಗಿ ಈ ನೋವು ಕಾಣಿಸ್ಕೋಬಹುದು. ಇದು ಕೀಲ್ಗಳಲ್ಲಾಯ್ತು. ಮಾಂಸಖಂಡದಲ್ಲಿ ಏನ್ ಬದಲಾವಣೆ ಆಗುತ್ತೆ? ಮಾಂಸಖಂಡಗಳು ತಿಂತಾ ಬಂದ್ಬಿಡುತ್ತೆ. ಅಂದ್ರೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಮಾಂಸಖಂಡಗಳನ್ನು ಕ್ಷೀಣಿಸುತ್ತೆ. ಯಾಕೆ ಅಂತಂದ್ರೆ ನಮ್ಗೆ ಸ್ಟ್ರೆಸ್ ಆಯ್ತು, ಒತ್ತಡ ಇದೆ ದೇಹಕ್ಕೆ ಅಂದ್ರೆ ಅದಕ್ಕೆ ಹೆಚ್ಚು ಎನರ್ಜಿ ಬೇಕು. ಎನರ್ಜಿಗೆ ಬೇರೆ ಯಾವುದು ಸೋರ್ಸ್ ಇಲ್ಲದೆ ಇದ್ದಾಗ ಮಾಂಸಖಂಡಗಳನ್ನ ಅದು ಬ್ರೇಕ್ ಡೌನ್ ಮಾಡ್ಬಿಡುತ್ತೆ. ಈ ಒತ್ತಡ ಇದ್ದಾಗ ಮಾಂಸಖಂಡ ಬ್ರೇಕ್ ಡೌನ್ ಆಗಿ ದೇಹಕ್ಕೆ ಗ್ಲೂಕೋಸ್ ಅನ್ನ ಪೂರೈಕೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಮಾಂಸಖಂಡಗಳು ಕ್ಷೀಣಿಸ್ತಾ ಬಂದಾಗ ನಮ್ಗೆ ವೀಕ್ನೆಸ್ ಫೀಲ್ ಆಗುತ್ತೆ. ನನ್ಗೆ ಯಾವಾಗ್ಲೂ ನನ್ಗೆ ವೀಕ್ ಆಗೇ ಇರ್ತೀನಿ, ನಾನು ಮುಂಚೆ ಎಷ್ಟು ದಪ್ಪ ಇದ್ದೆ ಡಾಕ್ಟ್ರೆ, ಈಗ ನಾನು ಯೋಚನೆ ಮಾಡಿ ನಾನು ಎಷ್ಟು ತೆಳ್ಳಗಾಗ್ಬಿಟ್ಟೆ ಅಂತ ಹಲವಾರು ಜನ ಹೇಳ್ತಿರ್ತಾರೆ. ಮಾಂಸಖಂಡಗಳು ವೀಕ್ ಆಗೋದು ಈ ಕಾರಣಕ್ಕೆ. ಅದ್ರ ಜೊತೆಗೆ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಒತ್ತಡ, ಮಾನಸಿಕ ಒತ್ತಡ ಇದ್ದಾಗ ನಮ್ಮ ಮಾಂಸಖಂಡಗಳು ಟೈಟ್ ಆಗಿರುತ್ತೆ, ಸ್ಟಿಫ್ ಆಗಿರುತ್ತೆ. ನೀವು ಯೋಚನೆ ಮಾಡಿರ್ಬೋದು, ಏನೋ ನಿಮ್ಗೆ ಸಡನ್ ಆಗಿ ಮಾನಸಿಕ ಒತ್ತಡ ಹೆಚ್ಚಾಯ್ತು ಅಂದ್ರೆ ನೀವು ಹಲ್ಲನ್ನ ಕಚ್ಚಿಟ್ಕೊಂಡಿರ್ತೀರಿ, ದೇಹವನ್ನ ಟೈಟ್ ಆಗಿ ಇಟ್ಕೊಂಡಿರ್ತೀವಿ. ಕಂಟಿನ್ಯೂಸ್ ಆಗಿ ಈ ತರ ಮಾಂಸಖಂಡಗಳು ಟೈಟ್ ಆಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಕೀಲ್ಗಳ ಮೇಲೆ ತೊಂದರೆ ಆಗುತ್ತೆ,
ಕಂಟಿನ್ಯೂಸ್ ಆಗಿ ಈ ತರ ಇದ್ದಾಗ ಅಲ್ಲಿ ವಿಷ ಪದಾರ್ಥಗಳು ಉತ್ಪತ್ತಿಯಾಗಿ ಟ್ರಿಗರ್ ಪಾಯಿಂಟ್ಸ್ ಅಂತ, ಮಾಂಸಖಂಡಗಳಲ್ಲಿ ಒಂದೊಂದು ಪಾಯಿಂಟ್ ಅಲ್ಲಿ ನೋವು, ಭುಜಗಳ ಮಧ್ಯದಲ್ಲಿ ನೋವು ಬರ್ತಾ ಇರುತ್ತೆ, ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಯಾರಾದ್ರೂ ಗುದ್ದು ಕೊಟ್ರೆ ಆರಾಮಾಗುತ್ತೆ, ಮತ್ತೆ ನೋವು ಬರುತ್ತೆ ಅಂತ. ಅಲ್ಲಿ ಟಾಕ್ಸಿಕ್ ಕೆಮಿಕಲ್ಸ್ಗಳು ಉತ್ಪತ್ತಿಯಾಗಿ ಅಲ್ಲಿ ನೋವುಕಾರಕ ಕಣಗಳು ಉತ್ಪತ್ತಿ ಆಗೋಗುತ್ತೆ. ಸೊ ಈ ಕಾರಣದಿಂದ ಮಾಂಸಖಂಡದಲ್ಲಿ ನೋವು ಬರುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ನರಗಳಲ್ಲಿ ಏನ್ ತೊಂದರೆ ಆಗುತ್ತೆ, ಈ ಕೀಲುಗಳು ಮಾಂಸಖಂಡಗಳು ಅರ್ಥ ಮಾಡ್ಕೊಂಡ್ವಿ. ನರಗಳಲ್ಲಿ ಈ ಸುಲಭವಾಗಿ ಹೇಳ್ಬೇಕು ಅಂತಂದ್ರೆ, ಈ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ನೀವು ಟಿವಿ ಯಾವ್ದು ವಾಲ್ಯೂಮ್ ಅಲ್ಲಿ ಒಂದ್ ಹೆಚ್ಚು ಮಾಡಿದ್ರೆ ಒಂದು ಹೇಗೆ ಹೆಚ್ಚು ಮಾಡಬಹುದು, ಕಡಿಮೆ ಮಾಡುವಂತ ಬಟನ್ ಅನ್ನು ಒತ್ತುತ್ತೀರೋ, ಅದೇ ರೀತಿ ಮಾನಸಿಕ ಒತ್ತಡ ಇದ್ದಾಗ ನೀವು ಒಂದು ಪ್ರೆಸ್ ಮಾಡಿದ್ರೆ 2 ಹೆಚ್ಚಾಗ್ತಾ ಇದೆ ಟಿವಿ ವಾಲ್ಯೂಮ್ ಅಂತ. ಅಂದ್ರೆ ನಿಮಗೆ ಎಷ್ಟು ಟಿವಿ ವಾಲ್ಯೂಮ್ ಕೇಳಿಸ್ಬೇಕೋ ಅದ್ರ ಡಬಲ್ ಕೇಳಿಸ್ತಾ ಇದೆ ಅಂತ. ಅಂದ್ರೆ ಎಷ್ಟು ನೋವು, ಯಾವುದೋ ಒಂದು ಸಣ್ಣ ನೋವು ಇದ್ರೂ ಕೂಡ ಆ ನೋವು ನಮ್ಗೆ ಇನ್ನಷ್ಟು ಹೆಚ್ಚು ನೋವು ಆಗಿದೆ ಅಂತ ನರಗಳು ಅಷ್ಟು ಸೆನ್ಸಿಟಿವ್ ಆಗ್ಬಿಡುತ್ತೆ. ಅಂದ್ರೆ ಕೆಲವೊಬ್ಬರಿಗೆ ನೀವು ನೋಡಿರ್ಬೋದು, ಅಂದ್ರೆ ಸ್ವಲ್ಪ ಆದ್ರೂ ಇವನು ಜಾಸ್ತಿ ನೋವು ಅಂತ ಹೇಳ್ತಾನೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಸಣ್ಣ ನೋವು ಇದ್ರೂ ಹೆಚ್ಚು ನೋವು ಅಂತ ಮೆದುಳು ಅದನ್ನ ಸೆನ್ಸ್ ಮಾಡುತ್ತೆ. ಸೊ ಈ ತರ ನರ್ವ್ ಸೆನ್ಸಿಟೈಸೇಷನ್ ಆಗುವಂಥದ್ದು ಹೆಚ್ಚು ಒತ್ತಡ ಇದ್ದಾಗ, ಹೆಚ್ಚು ಈ ರೀತಿ ಕಾರ್ಟಿಸಾಲ್ ಹೆಚ್ಚಿದ್ದಾಗ. ಸೊ ನರಗಳು ಹೆಚ್ಚು ಎಲೆಕ್ಟ್ರಿಕ್ ವೈರ್ ಕರೆಕ್ಟ್ ಆಗಿ ಎಷ್ಟು ಕರೆಂಟ್ ಫ್ಲೋ ಆಗಬೇಕು ಅದಕ್ಕಿಂತ ಎಲ್ಲೆಲ್ಲೋ ಹೆಚ್ಚೆಚ್ಚು ಫ್ಲೋ ಆದಾಗ ಆ ಕರೆಂಟ್ ಕರೆಕ್ಟ್ ಆಗಿ ಪಾಸ್ ಆಗಲ್ಲ. ಅದೇ ರೀತಿ ಈ ಒತ್ತಡದಲ್ಲಿ ಆಗ್ತಾ ಇರುತ್ತೆ. ನರಗಳು ಹೆಚ್ಚು ಸೆನ್ಸಿಟಿವ್ ಆಗುತ್ತೆ, ಸಣ್ಣ ನೋವು ದೊಡ್ಡ ನೋವಾಗಿ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಈ ನೋವುಕಾರಕ ಈ ಕಣಗಳು ಹೆಚ್ಚು ಉತ್ಪತ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ನರಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಬೇಗ ಕಡಿಮೆ ಆಗೋಗುತ್ತೆ. ಅಂದ್ರೆ ನಮ್ಮ ನರಕ್ಕೆ ಬೇಕಾಗಿರುವಂತಹ ಮ್ಯಾಗ್ನೀಷಿಯಂ ಆಗಿರ್ಬೋದು, ಮಾಂಸಖಂಡಗಳು ರಿಲ್ಯಾಕ್ಸ್ ಆಗಿ ನರ ಸರಿ ಕೆಲಸ ಮಾಡಕ್ಕೆ, ಸೋಡಿಯಂ ಪೊಟ್ಯಾಷಿಯಂ ಆಗಿರ್ಬೋದು, ವಿಟಮಿನ್ B12, ವಿಟಮಿನ್ B1, B6, ಬೇರೆ ಎಲ್ಲ ವಿಟಮಿನ್ಗಳು ದೇಹ ಬೇರೆ ಕೆಲಸಗಳಲ್ಲಿ ಖರ್ಚು ಮಾಡಿಬಿಡುತ್ತೆ. ನರದ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಈ ವಿಟಮಿನ್ಗಳು ಇರೋದೇ ಇಲ್ಲ. ಸೊ ಈ ಎಲ್ಲ ವಿಟಮಿನ್ಗಳು ಕಡಿಮೆ ಆಯ್ತು, ನಾವು ಆಹಾರದಲ್ಲಿ ತಗೊಂಡ್ರು ಕೂಡ ಇದು ನರಕ್ಕೆ ಹೋಗ್ತಾ ಇಲ್ಲ ಅಂದಾಗ ನರಗಳಲ್ಲಿ ಸೆಳೆತ ಬರೋದು, ರಾತ್ರಿ ಕೈಕಾಲು ಜುಮ್ ಬರೋದು, ಸೆಳೆತ ಬರೋದು, ಚುಚ್ಚೋದು, ರಾತ್ರಿ ನಿದ್ದೆ ಬರಲ್ಲ, ಕೈಕಾಲು ಉರಿ ಬರ್ತಾ ಇದೆ, ಜುಮ್ ಬರ್ತಾ ಇದೆ, ಸೆಳೆತ ಮರಗಟ್ಟೋದು, ಈ ಎಲ್ಲ ತೊಂದರೆಗಳು ಕಾಣಿಸ್ಕೊತಾ ಇರುತ್ತೆ. ಸೊ ನಾವು ಎಷ್ಟು ಮಾತ್ರೆ ಕೊಟ್ಟರು ಸರಿಯಾಗ್ತಾ ಇಲ್ಲ ಅಂದಾಗ, ಮಾನಸಿಕ ಒತ್ತಡ ಕಡಿಮೆ ಮಾಡಿದಾಗ ಹೆಚ್ಚಿನವ್ರಿಗೆ ಇದು ಆರಾಮಾಗುತ್ತೆ. ಸೊ ಕೀಲುಗಳಿಗೆ, ನಮ್ಮ ಮಾಂಸಖಂಡಕ್ಕೆ, ನರಕ್ಕೆ, ಮೂರಕ್ಕೂ ಕೂಡ ಡೈರೆಕ್ಟ್ ಆಗಿ ಈ ಮಾನಸಿಕ ಒತ್ತಡ ಕನೆಕ್ಟೆಡ್ ಆಗಿರುತ್ತೆ. ಈ ತರ ಮೈಕೈ ನೋವು ಬಂತು ಅಂತ ಹಲವಾರು ಜನ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತಗೋತಾ ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಪೇನ್ ಸ್ವಲ್ಪ ಕಡಿಮೆ ಆಗ್ಬೋದು, ಆದ್ರೆ ಪೇನ್ ಕಿಲ್ಲರ್ ಮಾತ್ರೆ ನಿಲ್ಸಿದ ತಕ್ಷಣ ಮತ್ತೆ ನೋವು ಕಾಣಿಸ್ಕೊತಾ ಇರುತ್ತೆ. ಇದು ಹೇಗೆ ಅಂತ ಹಲವಾರು ಜನರಿಗೆ ನಾನು ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಈ ತರ ಹೇಳ್ತಾ ಇರ್ತೀನಿ. ಪೇನ್ ಕಿಲ್ಲರ್ ಮಾತ್ರೆ ಛತ್ರಿ ಹಿಡಿದಾಗೆ ಅಂತ. ಅಂದ್ರೆ ಛತ್ರಿ ಹಿಡಿದಾಗ ನಮ್ಗೆ ಮಳೆ ತಾಗಲ್ಲ, ಮಳೆ ಬರ್ತಾ ಇರುತ್ತೆ, ಆದ್ರೆ ನಮಗೆ ಮಳೆ ತಾಗ್ತಾ ಇರಲ್ಲ. ಛತ್ರಿ ಮಡಚಿದಾಗ ಮಳೆ ನಿಂತಿತ್ತು ಅಂದ್ರೆ ನಮಗೆ ಮಳೆ ತಾಗಲ್ಲ, ಆದ್ರೆ ಮಳೆ ಇನ್ನೂ ನಿಂತಿಲ್ಲ ಅಂದ್ರೆ ಮಳೆ ತಾಗುತ್ತೆ. ಅಂದ್ರೆ ಈಗ ಮಾನಸಿಕ ಒತ್ತಡ ಇತ್ತು ಅಂತ ತಿಳ್ಕೊಡಿ, ಅದು ಮಳೆ ಇದ್ದಾಗೆ, ಅದು ಬರ್ತಾ ಇರುತ್ತೆ, ಮಾನಸಿಕ ಒತ್ತಡ ಕಂಟಿನ್ಯೂಸ್ ಆಗಿರುತ್ತೆ. ನೀವು ಪೇನ್ ಕಿಲ್ಲರ್ ಮಾತ್ರೆ ತಗೊಂಡಾಗ ಛತ್ರಿ ಹಿಡಿದಾಗ ನಿಮಗೆ ಆ ನೋವು ಕಾಣಿಸ್ಕೊಡೋದಿಲ್ಲ. ಆದ್ರೆ ಯಾವಾಗ ಮಾತ್ರೆ ನಿಲ್ಲಿಸ್ತಿರೋ, ಒತ್ತಡ ಇನ್ನೂ ಇತ್ತು ಅಂದ್ರೆ ನಿಮಗೆ ಮತ್ತೆ ನೋವು ಇರುತ್ತೆ, ಮತ್ತೆ ಮಾತ್ರೆ ತಗೋಬೇಕು, ಮಾತ್ರೆ ಡೋಸೇಜ್ ಹೆಚ್ಚು ಮಾಡಬೇಕು, ಮಾತ್ರೆ ಮೇಲೆ ಡಿಪೆಂಡ್ ಆಗ್ಬಿಡ್ತೀರಿ. ಸೊ ಅದಕ್ಕೋಸ್ಕರ ಈ ತರ ಮೈಕೈ ನೋವು, ಸುಸ್ತು ಅಂತೆಲ್ಲ ಇದ್ದಾಗ ನಾವು ಮಾತ್ರೆಗಳ ಜೊತೆಗೆ ಕೆಲವೊಂದಿಷ್ಟು ಜೀವನ ಶೈಲಿ ಬದಲಾವಣೆಗಳನ್ನ ಮಾಡ್ಕೋತೀವಿ. ಜೀವನ ಶೈಲಿ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಹೇಳ್ತೀವಿ. ಎಲ್ಲರ ಜೊತೆ ಖುಷಿ ಖುಷಿಯಾಗಿರಿ, ಟೆನ್ಷನ್ ಮಾಡ್ಕೋಬಿಡಿ, ಸರಿಯಾಗಿ ನಿದ್ದೆ ಮಾಡಿ ಅಂತ. ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ ಡಾಕ್ಟ್ರೆ, ಇದೇ ಸಾಧ್ಯ? ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಟಿಪ್ಸ್ ಕೊಡಿ ಅಂತ ಕೇಳಿದ್ರೆ ಸುಲಭವಾಗಿ ಇವತ್ತು 4 ಟಿಪ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದು ಸರಿಯಾಗಿ ನಿದ್ದೆ ಮಾಡುವಂಥದ್ದು. ಸರಿಯಾದ ಸಮಯಕ್ಕೆ ಕರೆಕ್ಟ್ ಆಗಿ ನಿದ್ದೆ ಮಾಡೋದು ಬಹಳ ಮುಖ್ಯ. 7 ರಿಂದ 8 ತಾಸು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಳ್ಳೆಯ ನಿದ್ದೆ ಬೇಕೇ ಬೇಕು. ಅದು ಮುಖ್ಯವಾಗಿ ರಾತ್ರಿ 10 ಗಂಟೆಯಿಂದ ನಿದ್ದೆ ಮಾಡುವಂಥದ್ದು ಶುರುವಾಗಬೇಕು. ಅವಾಗ ಅದು ಕರೆಕ್ಟ್ ಟೈಮ್ ಅಂತ ಹೇಳ್ತೀವಿ. 10 ಗಂಟೆಗೆ ಮಲ್ಕೊಳ್ಳೋದು ಕರೆಕ್ಟ್ ಟೈಮ್. 10 ರಿಂದ ಬೆಳಿಗ್ಗೆ 2 ಗಂಟೆ ಟೈಮಲ್ಲಿ ಕಾರ್ಟಿಸಾಲ್ ಅನ್ನುವಂಥದ್ದು ಬಹಳ ಕಡಿಮೆ ಇರುತ್ತೆ. ಅವಾಗ ದೇಹದಲ್ಲಿ ರಿಪೇರ್ ಮೆಕ್ಯಾನಿಸಮ್ ಚೆನ್ನಾಗಾಗುತ್ತೆ, ದೇಹ ತನ್ನನ್ನು ತಾನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಬದಲು ಈಗಿನ ಜನರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಲೇಟ್ ನೈಟ್ ತುಂಬಾ ಹೊತ್ತು ಟಿವಿ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ. ಮೊಬೈಲಲ್ಲಿ, ಟಿವಿಗಿಂತ ಇವಾಗ ಮೊಬೈಲಲ್ಲೇ ಇರ್ತಾರೆ. ರಾತ್ರಿ 1 ಗಂಟೆ 2 ಗಂಟೆ ತನಕ ಮೊಬೈಲಲ್ಲೇ ಇರ್ತಾರೆ. ಸೊ ಆ ತರ ಮೊಬೈಲ್ ಲೇಟ್ ನೈಟ್ ತನಕ ನೋಡಿದಾಗ ಇನ್ನಷ್ಟು ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದನ್ನ ಬಿಟ್ಟು ಕರೆಕ್ಟ್ ಟೈಮಿಗೆ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡುವಂತದ್ದು ಬಹಳ ಮುಖ್ಯ. 7 ರಿಂದ 8 ತಾಸು ಬೇಕು, 10 ಗಂಟೆಗೆ ಮಲ್ಕೋಬೇಕು ಅಂತ ಅನ್ಕೊಳ್ಳಿ. ಎರಡನೇದು ಬಹಳ ಮುಖ್ಯವಾದಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕಲ್ಲಿ ಹೋಗಿ ನಾವು ವಾಕಿಂಗ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಜೋರಾಗಿ ಎಕ್ಸರ್ಸೈಸ್ ಮಾಡಬೇಕು. ತುಂಬಾ ಮಾನಸಿಕ ಒತ್ತಡ ಇದ್ದಾಗ ನಾವು ವೆಯ್ಟ್ ಟ್ರೈನಿಂಗ್ ತುಂಬಾ ಮಾಡಿದಾಗ ಇನ್ನಷ್ಟು ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಖಂಡಿತ ವೆಯ್ಟ್ ಟ್ರೈನಿಂಗ್ ಎಲ್ಲ ನಮ್ಮ ಆರೋಗ್ಯಕ್ಕೆ ಬೇಕು, ಆದ್ರೆ ಈ ತರ ಮೆಂಟಲ್ ಸ್ಟ್ರೆಸ್ ಹೆಚ್ಚಿದ್ದಾಗ ನಾವು ಮನೆ ಹೊರಗಡೆ ಹೋಗಿ ಒಂದು 20 ನಿಮಿಷ ಆದ್ರೂ ಕರೆಕ್ಟ್ ಆಗಿ ವಾಕಿಂಗ್ ಮಾಡ್ಕೊಂಡು ಬಂದು, ಸೂರ್ಯನ ಬೆಳಕಲ್ಲಿ ನಮ್ಗೆ ವಿಟಮಿನ್ ಡಿ ಸಿಗುತ್ತೆ, ಆದ್ರೆ ನಾವು ಪ್ರಕೃತಿಯಲ್ಲಿ ಹೋದಾಗ ನಮ್ಗೆ ಆ ಪ್ರಕೃತಿಯಲ್ಲಿ ಹೋದಾಗ ನಮ್ಮ ಮನಸ್ಸು ಒಂಥರ ಶಾಂತವಾಗುತ್ತೆ, ಮನಸ್ಸಲ್ಲಿ ಒಂದ್ ರೀತಿ ಖುಷಿಯಾಗುವಂತಹ ಭಾವನೆ ಬರುತ್ತೆ. ಸೊ ಬೆಳಿಗ್ಗೆ ಹೊತ್ತು
ವಾತಾವರಣದಲ್ಲಿ, ಹೊರಗಡೆ ವಾತಾವರಣದಲ್ಲಿ ಹೋಗಿ, ಪ್ರಕೃತಿಯಲ್ಲಿ ಹೋಗಿ ವಾಕಿಂಗ್ ಮಾಡುವಂಥದ್ದು ಬಹಳ ಮುಖ್ಯ. ಇದು ಎರಡನೇದು. ಮೂರನೇದು ಪ್ರಾಣಾಯಾಮ ಅಥವಾ ಬ್ರೀದಿಂಗ್ ಎಕ್ಸಸೈಸ್. ಸುಲಭವಾದ ಬ್ರೀದಿಂಗ್ ಎಕ್ಸಸೈಸ್ ಅನ್ನು ಹೇಳ್ಕೊಡ್ತೀನಿ. 4-6 ಬ್ರೀದಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಉಸಿರು ತಗೋಬೇಕಾದ್ರೆ 4 ತನಕ ನಿಧಾನ ಎಣಿಸ್ಬೇಕು, ಉಸಿರು ಬಿಡಬೇಕಾದ್ರೆ 6 ತನಕ ನಿಧಾನ ಎಣಿಸ್ಬೇಕು. ಒಂದೇ ರಿದಮ್ ಅಲ್ಲಿ, ಒಂದೇ ಲಯದಲ್ಲಿ ಎಣಿಸ್ತಾ ಹೋಗ್ಬೇಕು. ಸುಲಭವಾಗಿ ಎಲ್ಲರೂ ಮಾಡೋಣ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. 1, 2, 3, 4. ಉಸಿರ ನಿಧಾನ ಬಿಡ್ತಾ ಬನ್ನಿ. 1, 2, 3, 4, 5, 6. ಈ ತರ 4 ಎಣಿಸೋ ತನಕ ಉಸಿರು ತಗೊಳ್ಳೋದು, 6 ಎಣಿಸೋ ತನಕ ಉಸಿರನ್ನ ನಿಧಾನ ಬಿಡ್ತಾ ಬರೋದು. ಇದು ನಮ್ಮ ದೇಹದಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಇದು ಈ ಸ್ಟ್ರೆಸ್, ಒತ್ತಡದ ವಿರುದ್ಧ ಅಂತ ಹೇಳ್ಬೋದು. ಅವಾಗ ನಮ್ಮ ಮನಸ್ಸು ಕಾಮ್ ಆಗುತ್ತೆ, ಒತ್ತಡ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ನನಗೆ ಖುಷಿ ಆಗ್ತಾ ಹೋಗುತ್ತೆ. ಸೊ ಬೆಳಿಗ್ಗೆ ಒಂದು 5 ನಿಮಿಷ, ಸಂಜೆ ಒಂದು 5 ನಿಮಿಷ, ಮಲ್ಕೊಳ್ಳೋಕ್ಕಿಂತ ಮುಂಚೆ 5 ನಿಮಿಷ ಈ ತರ ಮಾಡೋದ್ರಿಂದ ನಮ್ಮ ಮನಸ್ಸು ಸ್ವಲ್ಪ ಶಾಂತವಾಗ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಾಗುತ್ತೆ. 4ನೇ ಮತ್ತು ಕೊನೆ ಟಿಪ್, ನಮ್ಮ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಬೇಕು. ಏನೇನ್ ಮಾಡ್ಬೋದು? ನಾವು ಮೊಸರು, ಮಜ್ಜಿಗೆಯನ್ನ ಸರಿಯಾಗಿ ತಗೊಳ್ಳೋದ್ರಿಂದ ನಮ್ಮ ಪ್ರೋಬಯೋಟಿಕ್ಸ್ ಹೆಚ್ಚು ಚೆನ್ನಾಗಿ ಸಿಗೋದ್ರಿಂದ ನಮ್ಮ ಜಠರವನ್ನ ಕರೆಕ್ಟ್ ಆಗಿ ಇಟ್ಕೋಬಹುದು. ಗಟ್ ಬ್ರೈನ್ ಆಕ್ಸಿಸ್ ಗೆ ಕನೆಕ್ಷನ್ ಇರುತ್ತೆ. ಸೊ ನಮ್ಮ ಜಠರ ಚೆನ್ನಾಗಿತ್ತು, ನಮ್ಮ ಪಚನ ಕ್ರಿಯೆ ಸರಿಯಾಗಿ ಆಗ್ತಾ ಇದೆ, ಅದರಲ್ಲಿ ಒಳ್ಳೆ ಗುಡ್ ಗಟ್ ಬ್ಯಾಕ್ಟೀರಿಯಾ ಇದೆ ಅಂದಾಗ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಇರಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಕರೆಕ್ಟ್ ಆಗಿ ಸೊಪ್ಪುಗಳನ್ನ, ಹಸಿರು ಸೊಪ್ಪು ತರಕಾರಿಗಳನ್ನ ತಗೊಳ್ಳೋದ್ರಿಂದ ಬಿ ವಿಟಮಿನ್ಸ್ ಚೆನ್ನಾಗಿ ಸಿಗುತ್ತೆ, ಅದರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಬಹಳ ಮುಖ್ಯ. ಅದ್ರ ಜೊತೆಗೆ ಈ ಅರಿಶಿಣ ಮತ್ತು ಶುಂಠಿಯನ್ನ, ಕೆಲವೊಂದು ಆಂಟಿ ಇನ್ಫ್ಲಮೇಟರಿ ಆಹಾರ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ ತರ ಉರಿಯೂತವನ್ನ ಕಡಿಮೆ ಮಾಡುವಂತ ಆಹಾರ, ಆಂಟಿ ಆಕ್ಸಿಡೆಂಟ್ ಆಹಾರ, ನಮ್ಮ ಜಠರವನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳುವಂತ ಆಹಾರ ತಗೊಳ್ಳೋದ್ರಿಂದ ನಮ್ಮ ಮಾನಸಿಕ ಒತ್ತಡ ಕೂಡ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಸರಿಯಾಗಿ ಕರೆಕ್ಟ್ ಆಗಿ ಮಿನಿಮಮ್ 2ರಿಂದ 2.5 ಲೀಟರ್ ನೀರನ್ನ ಕುಡಿಯುವಂತ ಅಭ್ಯಾಸ, ಇದನ್ನ ಸರಿಯಾಗಿ ಮಾಡೋದ್ರಿಂದ ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಣ್ಣ ಸಣ್ಣ ಡೈಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಇದೇ ರೀತಿಯಂತ ಸುಲಭವಾದ ಹೆಲ್ತ್ ಟಿಪ್ಸ್ ನಿಮ್ಗೆ ಬೇಕು ಅಂತಂದ್ರೆ ನನ್ನ ಫ್ರೀ ಆಗಿ ನಾನು ವಾಟ್ಸ್ಆಪ್ ಅಲ್ಲಿ ಕೊಡ್ತಾ ಇರುವಂತಹ ಹೆಲ್ತ್ ಟಿಪ್ಸ್ ಗ್ರೂಪಿಗೆ ನೀವು ಸೇರ್ಕೋಬಹುದು. ಪ್ರತಿದಿನ ಒಂದೊಂದು ಸುಲಭವಾಗಿ ಮಾಡ್ಲಿಕ್ಕೆ ಆಗುವಂತಹ ಟಿಪ್ಸ್ ಅನ್ನ ನಾನು ನಿಮ್ಗೆ ಕಳಿಸ್ತಾ ಇರ್ತೀನಿ. ನೀವೇನ ಸೇರ್ಕೊಂಡಿಲ್ಲ ಅಂದ್ರೆ ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಒತ್ತಿ ಸೇರ್ಕೊಳ್ಳಿ. ನಿಮ್ಮ ಮಾನಸಿಕ ಒತ್ತಡದಿಂದ ನಿಮ್ಮ ದೇಹ ತೂಕ ಹೆಚ್ಚಾಗಿದೆ, ನನಗೆ ತೂಕ ಕಡಿಮೆ ಮಾಡಬೇಕು ಡಾಕ್ಟ್ರೇ ಅಂತ ಹಲವಾರು ಜನ ಹೇಳ್ತಿರ್ತಾರೆ. ಮಾನಸಿಕ ಒತ್ತಡ ಹೆಚ್ಚಾದಾಗ ನಮ್ಗೆ ಗೊತ್ತಿಲ್ಲದೆ ನಾವು ಹೆಚ್ಚು ತಿಂದ್ಬಿಡ್ತೀವಿ, ನಮ್ಗೆ ಮಾನಸಿಕ ಈ ಹೊಟ್ಟೆ ಬೊಜ್ಜನ್ನ ಕರಗಿಸೋದು ಬಹಳಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದನ್ನ ಸುಲಭವಾಗಿ ಹೇಗೆ ಮಾಡ್ಬೋದು, ಒಳ್ಳೆ ಜೀವನ ಶೈಲಿನ ಹೇಗೆ ರೂಢಿಸ್ಕೋಬಹುದು, ನನ್ನ 21 ಡೇಸ್ ವೇಟ್ ಲಾಸ್ ಕೋರ್ಸ್ ಅನ್ನ ನೀವು ಸೇರ್ಕೋಬಹುದು. ಅದನ್ನ ನೀವಿನ್ನು ನೋಡಿಲ್ಲ ಅಂದ್ರೆ ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ನೀವು ನೋಡ್ಕೋಬಹುದು. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಇದನ್ನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯವರಿಗೆ ತೋರಿಸಿ. ಒಂದಲ್ಲ ಒಂದು ಅಭ್ಯಾಸವನ್ನ ನೀವು ಇದನ್ನ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿ. ಈ 4-6 ಬ್ರೀದಿಂಗ್ ಅನ್ನ ಈ ವಿಡಿಯೋ ಆದ ನಂತರ ಒಂದು 2 ನಿಮಿಷ ಮಾಡಿ. ನಾನು ಮಾಡ್ತೀನಿ ಹೌದು ಅಂತ ಒಂದು ಥಮ್ಸ್ ಅಪ್ ಅಥವಾ ಎಸ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಹೌದು ನಿಮ್ಗೆ ಅರ್ಥ ಆಗಿದೆ, ಈ ವಿಡಿಯೋ ನಿಮ್ಗೆ ಎಫೆಕ್ಟಿವ್ ಅನ್ಸಿದೆ ಅಂತ ನನಗೆ ಅರ್ಥ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ನಿಮ್ಮ ಮನೆಯವ್ರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಂತ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.